ಹೆಸರು ಬಾಲಕರಣ ಶೆಟ್ಟಿ ಅಂತ. ನಾನು ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕಿಂದ ಬಂದಿದ್ದೀನಿ. ನಾನು ಬೇಸಿಕಲಿ ನನಗೆ ಗ್ರೀನರಿ ಮತ್ತು ಗಿಡ ನೆಡೋದು ಇದೆಲ್ಲ ಚೈಲ್ಡ್ಹುಡ್ಡಿಂದನೇ ನನಗೆ ಅಭ್ಯಾಸ. ಸೊ ಬಿ ಡಿ ಎ ವತಿಯಿಂದ ಈ ಥರ ಎಟ್ ಎ ಟೈಮು 15 lakhs ಗಿಡ ನೆಡೋದು, ಗ್ರೀನರಿ ಥರ ಮಾಡೋದು, ಯಾವುದೇ ಬಿ ಡಿ ಲೇಔಟ್ ಆಗಲಿ ಅಥವಾ ಬೇರೆ ಬಫರ್ ಝೋನು ಅಥವಾ ಕಾಲುವೆ ಯಾವುದಾರೋದಾಗಲಿ ಮಾಡ್ತಾ ನನಗೆ ತುಂಬ ಇಷ್ಟ ಆಯಿತು. ನಾನು ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ನನ್ನ ಫ್ರೆಂಡ್ಸಿಗೆ ಮತ್ತು ನಮ್ಮ ಲೇಔಟಲ್ಲಿ ನಾವು ಒಂದು ಅಸೋಸಿಯೇಷನ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲೂ ನಾನು ಹೇಳಿದ್ದೀನಿ, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಸೊ ಬೆಂಗಳೂರಲ್ಲಿ ಇದ್ಕೊಂಡು ಯಾವಾಗಲೂ ಕಾಂಕ್ರೀಟ್ ಕಟ್ಟಡ ಅದು ಇದು ಎಲ್ಲ ನೋಡಿಕೊಂಡು ಗ್ರೀನರಿ ಸ್ವಲ್ಪ ಇದೆ, ಆದರೂ ಸರ್ಕಾರದ ವತಿಯಿಂದ ತುಂಬ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ನಾವು ಆ್ಯಸ್ ಎ ಪಬ್ಲಿಕ್ಕು ನಾವು ತುಂಬ ಅವರಿಗೆ ಹೆಲ್ಪ್ ಮಾಡಬೇಕು, ಗೌರ್ಮೆಂಟ್ ಒಟ್ಟಿಗೆ ಅಥವಾ ಬಿ ಡಿ ಕೈ ಜೋಡಿಸ್ಬೇಕು ನಾವು. ಹಾಗೆ ಬನಶಂಕರಿ 6 ಸ್ಟೇಜಿಂದ ಬಂದಿದ್ದೀನಿ. ಬೆಂಗಳೂರನ್ನ ಇವತ್ತು ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಮಾಡಿಬಿಟ್ಟಿದ್ದೀವಿ. ಇಷ್ಟು ವರ್ಷ ಎಲ್ಲ ಸೇರಿಕೊಂಡು ಇವತ್ತು ಬಿ ಡಿ ಎ ವತಿಯಿಂದ ಏನು ಪ್ರೋಗ್ರಾಮ್ ನಡೀತಾ ಇದೆ, 15 ಲಕ್ಷ ಸಸಿ ನೆಡೋದು ಒಂದೇ ದಿವಸದಲ್ಲಿ, ಇದು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾಕಂದರೆ ನೆಕ್ಸ್ಟ್ ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಬಿಟ್ಟು ಹೋಗ್ತಾ ಇದೀವಿ ಅನ್ನೋದು ತುಂಬ ಮುಖ್ಯ. ನಾವು ಇವತ್ತು ಬದುಕಿದ್ವಿ ಹೋದ್ವಿ, ಬಟ್ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಏನು ಬಿಟ್ವಿ ಅನ್ನೋದು ಭಾಳ ಮುಖ್ಯ ಇತ್ತು. ಆ ಗ್ಯಾಪ್ ಏನಿತ್ತು, ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಮಾಡಿದ್ದೀವಿ, ವಾಪಸ್ ಗಾರ್ಡನ್ ಸಿಟಿ ಆಗಿ ರಿಸ್ಟೋರ್ ಆಗುತ್ತೆ ಈ ಸಿಟಿ ಅಂತ ಒಂದು ನಂಬಿಕೆ ಬರೋದಕ್ಕೆ ಇಂಥ ಪ್ರೋಗ್ರಾಮ್ ಮಾಡಿದಾಗ ಆ ನಂಬಿಕೆ ಬರುತ್ತೆ. ಥ್ಯಾಂಕ್ ಯು. ಬಿ ಡಿ ಎಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಮತ್ತು ಬಿ ಡಿ ಎಲ್ಲಿರುವಂಥ ಲೀಡರ್ಶಿಪ್ ಟೀಮು, ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರಲಿ ಅಥವಾ ಹ್ಯಾರಿಸ್ ಅವರಾಗಿರಲಿ ಅಥವಾ ಕಮಿಷನರ್ ಮಣಿವಣ್ಣನವರಾಗಿರಲಿ, ಇಂಥ ಪ್ರೋಗ್ರಾಮ್ ಮಾಡಿ ಇಷ್ಟು ವರ್ಷ ಏನು ಬಿ ಡಿ ಎ ಅಂತಂದರೆ ಒಂಥರ ಬೇರೆ ಅವರ್ಷನ್ ಆಗುವಂಥದ್ದು ಅಥವಾ ನಂಬಿಕೆ ಬರದೇ ಇರುವಂಥ ಕೆಲವು ಪ್ರೋಗ್ರಾಮ್ಗಳಾಗ್ತಾಯಿತ್ತು, ಇಲ್ಲ ನಂಬಿಕೆ ಇರ್ತಿರ್ಲಿಲ್ಲ, ಜನಕ್ಕೆ ಕಷ್ಟ ಆಗ್ತಾಯಿತ್ತು, ಏನೂ ಕೆಲಸಗಳಾಗಲ್ಲ ಆ ಥರ ಎಲ್ಲ. ಈಗ ಅದೆಲ್ಲ ಉಲ್ಟಾ ಆಗಿ ಒಳ್ಳೆ ಹೆಸರು ಬರ್ತಾ ಇದೆ. ಜೊತೆಗೆ ಈ ಪ್ರೋಗ್ರಾಮ್ ಮಾಡಿದಾರಲ್ಲ, ಇಂಥ ಪ್ರೋಗ್ರಾಮ್ ಮಾಡಬೇಕಂದ್ರೆ ಭಾಳ ಶಕ್ತಿ ಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿಲ್. ನಾನು ಬನಶಂಕರಿಯಿಂದ ಬಂದಿದ್ದೀನಿ. ಸೊ ಇವತ್ತು ಬಿ ಡಿ ಎ ಕಡೆಯಿಂದ ಇವತ್ತು ಗಿಡ ನೆಡೋ ಇವೆಂಟ್ ಇಟ್ಟಿದ್ದಾರೆ, ಲಾರ್ಜ್ ಸ್ಕೇಲಲ್ಲಿ ಇಟ್ಟಿದ್ದಾರೆ. ಇದನ್ನು ತುಂಬ ಪಾಪ್ಯುಲರೈಸ್ ಮಾಡಿದ್ದಾರೆ ಈ ಸಲ. ಮೊದಲು ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ತಿದ್ರು ಈ ಥರ, ಬಟ್ ಈ ಸಲ ಪ್ರಚಾರ ತುಂಬ ಮಾಡಿದ್ದಾರೆ. ಲಕ್ಷಾಂತರ ಜನ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಇದ್ರ ಜೊತೆನೂ ವಾಕಥಾನು ಮಾಡಿದ್ದಾರೆ ಚಳ್ಳಘಟ್ಟಲ್ಲಿ. ತುಂಬ ಝೋನ್ಸ್ ಮಾಡಿದ್ದಾರೆ. ಸೊ ಬನಶಂಕರಿ 6ನೇ ಹಂತ ಅನ್ನೋದು ತುಂಬ ದೊಡ್ಡದಾಗಿದೆ. ಇಲ್ಲಿ ಖಾಲಿ ಸೈಟ್ಗಳು ತುಂಬ ಇವೆ. ಸೊ ಇದನ್ನು ನೀಟಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಸಸಿ ನೆಡೋ ಕಾರ್ಯಕ್ರಮ ಇಟ್ಟಿದ್ದಾರೆ. ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ. ತುಂಬ ಜನ ಯಾವತ್ತೂ ಗಿಡ ನೆಡಿರಲ್ಲ. ಒಳ್ಳೆ ಆಪರ್ಚುನಿಟಿ ಸ್ಟೂಡೆಂಟ್ಸ್ಗೂ ಮತ್ತು ವೀಕೆಂಡ್ ಸ್ಪೆಂಡ್ ಮಾಡೋರ್ಗು.